ಏನಪ್ಪ ಮಾಡೋದು? ಈಗಲೇ ಫೋನ್ ಬೇರೆ ಮಾಡಬೇಕಿತ್ತು. ಹೇಗೆ ಫೋನ್ ಮಾಡೋದು? ನಂಬರು ಇಲ್ಲ. ಹೇಗಪ್ಪ ನಂಬರ್ ಹುಡ್ಕೋದು? ಅಯ್ಯೋ, ನಂಬರು ನೆನಪಿಗೆ ಬರ್ತಿಲ್ಲ. ಇಲ್ಲ ಅಂದಿದ್ರೆ ಬೂತಲ್ಲಾದರೂ ಮಾಡ್ಬೋದಿತ್ತು. ಛೇ, ಎಲ್ಲಿಗೋ ಬಂದು ಸಿಕ್ಕಾಕೊಂಡಂಗಾಯ್ತು. ಏನು ಮಾಡೋದು? ಇನ್ನೊಂದ್ಸಲ ಹುಡ್ಕೋಣ. ಕಾರ್ಡ್ ಇಲ್ವಲ್ಲ? ಅಪ್ಪ, ಹೌದು. ಅಯ್ಯೋ ದೇವ್ರೆ, ಫೋನ್ ಬೇರೆ ಮಾಡಬೇಕಿತ್ತು. ನಂಬರು ಇಲ್ಲ. ನಂಬರ್ ಹೇಗಪ್ಪ ಹುಡುಕ್ಲಿ? ಏನ್ ಮಾಡೋದು? ಎಲ್ಲೂ ಕಾಣಿಸ್ತಾ ಇಲ್ಲ ಈ ಸಿಮ್ ಬೇರೆ. ನಂಬರ್ 9945 ನೆನಪಿಗೆ ಬರ್ತಾ ಇಲ್ಲ ಈ ನಂಬರ್ ಬೇರೆ. ಈಗ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಸರಿಯಾಗಿ ಆಯ್ತು ಕಣೆ. ನಾವು ಅನ್ಕೊಂಡಿದ್ದು ಸರಿ ವರ್ಕ್ ಆಯ್ತಲ್ವಾ? ಅವಳ ಮುಖ ನೋಡ್ಬೇಕಾಗಿತ್ತು. ಒಳ್ಳೆ ಹರಳೆಣ್ಣೆ ಕುಡ್ದೋರ್ ಥರ ಸರಿ ಮುಖದ ನೀರಿಲ್ಸಿದ್ರಿ ಬಿಡು. ತುಂಬ ಖುಷಿ ಆಯ್ತು ನನಗೆ. ಈಗ ನೀವಿಬ್ರು ಪಾಪ ನಮ್ಮ ಅಕ್ಕ ನನ್ನ ತಂಗಿ ಅಂದ್ಕೊಂಡು ಎಷ್ಟೆಲ್ಲ ಸೇವೆ ಮಾಡ್ತಾ ಇದ್ರಿ. ಅದು ಅವಳಿಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಮಹಾರಾಣಿ ಥರ ಸೇವೆ ಮಾಡಿಸ್ಕೋತಿದ್ಲು. ತಾನು ಕೆಲಸ ಮಾಡಿಸ್ಕೊಳ್ಳೋದೇ ಹೆಚ್ಚುಗಾರಿಕೆ ಅನ್ನೋ ಥರ ನಡ್ಕೋತಿದ್ಲು. ಹೌದು ತಾನೇ? ಇನ್ಮೇಲೆ ನೋಡ್ತಾ ಇರಿ, ಅವಳಿಗೆ ಗೊತ್ತಾಗತ್ತೆ. ಅದೇ ಪಾಪ ಆದಿತ್ಯ ಕೊಳಕ್ ಯೂನಿಫಾರ್ಮ್ನೇ ಸ್ಕೂಲ್ಗೆ ಹಾಕೊಂಡು ಹೋಗ್ಬೇಕು. ಆದಿತ್ಯನ ಬಟ್ಟೆ ಒಗ್ದು ಆ ಮಗು ಬಟ್ಟೆ ಒಗಿದೇ ಇದ್ರೆ ಆಗ್ತಿತ್ತು. ಇದಕ್ಕೆ ನೀನನ್ ಪೆದ್ದಿ ಅನ್ನೋದು ಅಲ್ವೇ ಪರಿಮಳ? ಆದಿತ್ಯನ ಬಟ್ಟೆ ಒಗಿದೇ ಇದ್ರೇನೆ ಅವಳಿಗೆ ಅರ್ಥ ಆಗೋದು. ಮಗು ಬಟ್ಟೆ ಒಗಿದೇ ಇದ್ದಿದ್ರೆ ಯಾವುದೋ ಒಂದು ಪಂಚೆ ಬಟ್ಟೆನ ಹರಿದ್ಬಿಟ್ಟು ಕಟ್ತಾ ಇದ್ಲಪ್ಪ. ಆರ್ತಿದೋ ಸೂರ್ಯಂದೋ ಮಗುದೋ ಬಟ್ಟೆ ಒಂದಿಲ್ಲ ಅಂದರೆ ಇನ್ನೊಂದು ಬಿದ್ದಿರುತ್ತೆ. ಅವಳಿಗೆ ಹೇಗೆ ಅರ್ಥ ಆಗೋದು? ಎಡದೆತ್ತಿಗೆ ಹೊಡೆದ್ರೆ ಬಲದೆತ್ತು ಎಚ್ಚೆತ್ಕೋತು ಅಂತ ಬಲದೆತ್ತನ್ನು ಎಚ್ಚರಿಸ್ಬೇಕಾದ್ರೆ ಎಡದೆತ್ತಿಗೆ ಚುರುಕು ಮುಟ್ಟಿಸ್ಲೇಬೇಕು. ಆದಿತ್ಯನ ಯೂನಿಫಾರ್ಮ್ ಆದರೆ ಒಂದೇ ಇರೋದು. ಅದನ್ನು ಹೋಗಿದ್ದೇ ಇದ್ರೆ ತಾನೆಮ್ಮ ಅರ್ಥ ಆಗೋದು. ಈಗ ಆದಿತ್ಯ ಸ್ಕೂಲ್ಗೆ ಹೋಗ್ಬೇಕು. ಹೇಗೆ ಹೋಗ್ತಾನೆ ಪಾಪ? ನೀವು ಹೇಳಿದ ಕರೆಕ್ಟ್ ಅತ್ತೆ. ಆ ಯೂನಿಫಾರ್ಮಿಂದಾನೆ ನಾವು ಅವಳಿಗೆ ಬುದ್ಧಿ ಕಲಿಸಿದ್ದು. ನೀವು ಮಾಡಿದ್ದೆ ಕರೆಕ್ಟ್ ಅಲ್ವಾ? ಈಗ ನೋಡು, ಜಾಣ್ರು ಮಾತಾಡ್ತಿದ್ಯಾ ನೀನು. ನಂಗಂತೂ ಪರಿಮಳ ನೋಡಿದ್ರೆ ಎಷ್ಟು ಅಯ್ಯೋ ಅನಿಸ್ತಾ ಇತ್ತು ಗೊತ್ತಾ? ಈ ಮನೆ ಹಿರಿ ಸೊಸೆ ಅವಳನ್ನ ನಡೆಸ್ಕೊತಾ ಇದ್ದಿದ್ದ ರೀತಿ ಒಳ್ಳೆ ಕೆಲಸದವ್ರ ಥರ ಹೊಟ್ಟೆಲ್ ಸಂಕಟ ಆಗ್ತಿತ್ತು ಗೊತ್ತಾ? ಈಗ ನಿಮ್ಮಿಬ್ಬರ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ. ನಾವು ಎಷ್ಟೊಂದು ಕೆಲಸ ಮಾಡ್ಕೊಡ್ತಿದ್ವಿ ಅತ್ತೆ, ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಇನ್ಮುಂದೆ ನಾನು ಅವಳು ಯಾವ ಕೆಲಸನೂ ಮಾಡ್ಕೊಡೋದಿಲ್ಲ. ಅವಳು ಬಟ್ಟೆ ಅವಳೇ ಒಪ್ಕೊಳ್ಳಿ. ಇದು ಸರಿಯಾದ ಮಾತು ಹೇಳಿದ್ಯಾ. ಆದರೆ ಅಷ್ಟೇ ಸಾಲದಮ್ಮ. ಮತ್ತೆ ಆರ್ತಿ ಈಗ ಬಟ್ಟೆಗಳನ್ನ ಒಕ್ಕೊಳಕ್ ಆಗ್ಲೇಬಾರ್ದು ಅಂಥ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡಬೇಕು. ಇಲ್ಲದೇ ಇದ್ರೆ ಅವಳಿಗೆ ಅರ್ಥ ಆಗೋದಾದ್ರೂ ಹೇಗೆ ನಿಮ್ಮಿಬ್ಬರ ಬೆಲೆ ಏನು ಅಂತ? ಏನಪ್ಪ, ಮೆಷಿನಲ್ಲಿ ಬಟ್ಟೆ ಹಾಕೋದು, ಒಂದು ಬಟನ್ ಸ್ವಿಚ್ ಆನ್ ಮಾಡೋದು, ಅಲ್ಲಿಗೆ ಬಟ್ಟೆ ಒಗ್ದಿದ್ದು ಹಾಗೆ ಹೋಗುತ್ತೆ ಅಂತ ಅವಳಿಗೆ ಅನಿಸ್ಬಾರ್ದು. ಅಯ್ಯೋ ಸದ್ಯ ನಾನು ಬಟ್ಟೆ ಒಕ್ಕೊಂಡ್ರೆ ಸಾಕಪ್ಪ ಅನಿಸ್ಬೇಕು. ಹಾಗಾಗಬೇಕು. ಅದೇಗಾಗತ್ತೆ? ಈಗ ರಾಖಿ ಅವಳು ಬಟ್ಟೆನ ಒಗೆಯಕ್ಕೆ ಹಾಕಿದಾಳ್ತಾನೆ, ಅದು ವಾಶ್ ಆಗೋಕ್ಕೆ 1 hour ತೊಗೊಳುತ್ತೆ. ಅದಾದಮೇಲೆ ನಿನ್ನ ಬಟ್ಟೆಗಳನ್ನ ಹಾಕು. ಮೊದಲು ಸೋಕಿಂಗ್ ಬಟನ್ ಪ್ರೆಸ್ ಮಾಡು. ನನ್ನ ಬಟ್ಟೆಗಳು 1 hour ನೆನಿಲೇಬೇಕು ಅಂತ ಹೇಳು. ಅದಾದಮೇಲೆ ಸೂಪರ್ ಕ್ಲೀನ್ ಬಟನ್ ಪ್ರೆಸ್ ಮಾಡು. ಅದು ವಾಶ್ ಆಗೋಕ್ಕೆ 3 hours ತೊಗೊಳುತ್ತೆ. ನಿಧಾನವಾಗಿ ಆಗಲಿ. ಆ ಆರ್ತಿ ಬಟ್ಟೆ ಒಕ್ಕೊಳ್ಳೋಕ್ಕೆ ಆಗಲೇಬಾರ್ದು.
ಅತ್ತೆ 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 ಯು ಆರ್ ರಿಯಲಿ ಗ್ರೇಟ್ ಗ್ರೇಟ್. ನಾನು ಏನು ಅನ್ಕೊಂಡಿದ್ನೋ ಅದಕ್ಕಿಂತ ತುಂಬಾ ಗ್ರೇಟ್ ನೀವು. ಎಷ್ಟು ಬುದ್ಧಿವಂತರತ್ತೆ ನೀವು. ಹೌದೇನೆ? ಥ್ಯಾಂಕ್ ಯು ಕಣೆ. ಆದರೆ ನಾನು ಇದೆಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಿಲ್ಲಮ್ಮ. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ, ನೀವು ಖುಷಿಯಾಗಿರಲಿ ಅಂತ. ಅತ್ತೆ ನೀವು ಎಷ್ಟು ಒಳ್ಳೆಯವರು. ಆದರೆ ನಾನು ನಿಮ್ಮ ಬಗ್ಗೆ ತುಂಬ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನಾನು ಅಷ್ಟು ನೋಡಿ, ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಯಾಕೆಂದರೆ ನೀವು ನಮ್ಮಿಬ್ಬರು ಕಣ್ ತೆರೆಸಿದ್ದೀರಾ. ಅದೇ ನಿಮ್ದು ಏನೇ ಕೆಲಸ ಇದ್ರೂ ಹೇಳಿ ಅತ್ತೆ, ನಾನು ಮಾಡ್ಕೊಡ್ತೀನಿ. ಅದೇ ನಾನು ಅಷ್ಟೇ, ನಿಮ್ದು ಏನೇ ಕೆಲಸ ಇದ್ರು ಹೇಳಿ ಟಕ್ಕಂತ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಪುಟ್ಟಿಗಳ. ಅಯ್ಯೋ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ. ನೋಡು ಹೋಗು, ನೋಡು ನನ್ನ ಫೋನ್ ರಿಂಗ್ ಆಗ್ತಿದೆ. ನಾನೀಗ ಮಾಡ್ತಿರೋದು ಏನು ಅನ್ಕೊಂಡಿದ್ದೀರಾ? ನನ್ನ ಕೆಲಸ ಸಾಧಿಸ್ಕೊಳ್ಳೋದೆ. ನಿಮ್ಮ ಕಣ್ಣಿಗೆ ಮಂಕ್ ಬೂದಿ ಎರಚೋದೇ ನನ್ನ ಉದ್ದೇಶ. ನೀವಿಬ್ರು ಅದನ್ನು ಪಾಲಿಸಲೇಬೇಕು. ಪಾಲಿಸ್ತೀರ. ಅಕ್ಕ, ಏನಾರ್ತಿ? ಆದಿತ್ಯನ ಬಟ್ಟೆ ಅರ್ಜೆಂಟಾಗಿ ಒಗಿಬೇಕಿತ್ತು. ಬಟ್ಟೆ ಒಗ್ದಾಗಿದ್ರೆ ಮಿಷನ್ಗೆ ಹಾಕ್ಬಿಡ್ಲ ಬಟ್ಟೆನ? ರಾಖಿ ಬಟ್ಟೆ ಒಗ್ದಾಯ್ತು, ಈಗ ನನ್ನ ಬಟ್ಟೆ ಹಾಕಿದ್ದೀನಿ. ಹೌದಾ? ಅಲ್ಲ ಅಕ್ಕ, ಆರ್ತಿ, ನಂಗೆ ಹೇಳ್ಬೇಕಾಗಿತ್ತಲ್ಲ. ಇಲ್ಲಾಂದ್ರೆ ಬಟ್ಟೆ ಕೊಟ್ಟಿದ್ರೆ ನಾನೇ ಒಗ್ದಾಕ್ಬಿಡ್ತಿದ್ದೆ ಅಪ್ಪ. ನೀನು ಎರಡೂ ಮಾಡಲಿಲ್ಲ. ಆದರೆ ಬಟ್ಟೆ ಅಲ್ಲೇ ಇತ್ತು ಅಕ್ಕ. ಬಟ್ಟೆ ಅಲ್ಲೇ ಇತ್ತಾ? ನಾನು ನೋಡಲೇ ಇಲ್ವಲ್ಲ. ನೀನು ಮೊದಲೇ ಹೇಳಿದಿದ್ರೆ ನಾನು ಮೆಷಿನ್ಗೆ ಬಟ್ಟೆನೇ ಹಾಕ್ತಿರ್ಲಿಲ್ಲ. ನೀನು ಬಟ್ಟೆ ಒಗ್ದಾದ್ಮೇಲೆ ಒಗ್ಕೊಳ್ತಿದ್ದೆ ಅಪ್ಪ. ಈಗೇನು ಮಾಡೋದು? ಅದೇ ಅಕ್ಕ, ನನಗೂ ಅರ್ಥ ಆಗ್ತಲ್ಲ, ಏನು ಮಾಡಲಿ? ಏನು ಮಾಡ್ತೀಯಾ? ನಾನು ಈಗ ತಾನೇ ಬಟ್ಟೆ ಹಾಕಿದ್ದೀನಿ. ನಾನು ಬಟ್ಟೆ ಒಗ್ದಿದ್ದಾದ್ಮೇಲೆ ನಿನ್ನ ಬಟ್ಟೆ ಒಕ್ಕೋ. ಈಗ ತಾನೇ ಮೆಷಿನ್ಗೆ ಹಾಕಿದ್ದೀನಿ. 1.5 hour ಆಗ್ಬೋದು. ಅಂದರೆ 12:30 1 ಗಂಟೆಗೆ ಬಾ. ಅಕ್ಕ, ಅಷ್ಟೊತ್ತು ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಆರ್ತಿ, ಮಾಡೋ ತಪ್ಪು ಮಾಡಿಬಿಟ್ಟು ಇವಾಗ ಅರ್ಜೆಂಟು ಲೇಟ್ ಆಗುತ್ತೆ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ಅದು ಯೂನಿಫಾರ್ಮು, ಬೇರೆ ಬಟ್ಟೆ ಜೊತೆ ಮಿಕ್ಸ್ ಮಾಡೋಕ್ಕಾಗಲ್ಲ. ತುಂಬ ಕೊಳೆ ಇರುತ್ತೆ. ಅದನ್ನು ನೆನೆಸಿಟ್ಬಿಡು. ಈಗ ನೆನೆಸಿ ಎಷ್ಟೊತ್ತಿಗೆ ಹೋಗಿಲ್ಲ ನಾನು? ಆರ್ತಿ, ಹೇಳಿದ್ದನ್ನೇ ಹೇಳ್ತಾ ಇದ್ರೆ ನಾನು ಏನು ಮಾಡಲಿ? ಈಗಲೂ ನೆನೆಸ್ಲಿಲ್ಲ ಅಂದರೆ ಇನ್ನೂ ತುಂಬ ಲೇಟ್ ಆಗುತ್ತೆ. ಸುಮ್ಮನೆ ನಾನು ಹೇಳ್ದಷ್ಟು ಮಾಡು. ನಾನು ತಲೆ ತಿನ್ಬೇಡ, ನಂಗೆ ತುಂಬ ಕೆಲಸ ಇದೆ. ಆದಿ, ಆದಿ, ಮಾತಾಡೋದು ಕೇಳಿಸ್ತಾ ಇಲ್ವಾ ಅಮ್ಮ? ಆದಿ, ಏನು? ಬಾ, ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಎಷ್ಟೊತ್ತು ಹೇಳೋದು ಬರಲ್ಲ ಅಂತ? ಕೊಳೆ ಬಟ್ಟೆ ಹಾಕೊಂಡು ಬರೋಕ್ಕಾಗತ್ತಾ? ಸ್ಕೂಲಿಗೆ ಹೋಗ್ತಾರೆ, ನೀನು ಹೊಸ ಡ್ರೆಸ್ ಕೊಡ್ಸ್ತೀನಿ ಕಣೋ. ಏನು ಬೇಡ, ಈಗಲೇ ಹೊಸ ಡ್ರೆಸ್ ತೊಗೊಂಡ್ರೆ ನಂಗೆ ಹಾಕೊಳ್ಳೋಕ್ಕಾಗಲ್ಲ. ಚಕ್ಕರ್ ಹೊಡೆದ್ರೆ ನಾಳೆ ಮ್ಯಾಮು ಬೈತಾರೆ, ಹೊಡಿತಾರೆ, ಹೋಮ್ವರ್ಕ್ ಜಾಸ್ತಿ ಕೊಡ್ತಾರೆ, ಆಚೆ ಸ್ಕೂಲಿಂದ ಆಚೆ ನಿಲ್ಲಿಸ್ತಾರೆ. ಅದಕ್ಕೆಲ್ಲ ಅಳ್ತಾರೆ ಇವಾಗ. ನಾನು ಹೇಳಿಲ್ವಾ ನಿನಗೆ, ನಾನೇ ನಿನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಅಂತ? ಮತ್ತೆ ಡ್ರೆಸ್ಸು? ಡ್ರೆಸ್ ಇಲ್ವಲ್ಲೋ? ಮತ್ತೆ ಯಾಕೆ ನನ್ನ ಸುಮ್ಮನೆ ಕರೀತೀಯಾ? ನಾನು ಬರಲ್ಲ. ನಾಳೆ ನೀನೇ ಬಾ, ಮಾತಾಡು ಸ್ಕೂಲಲ್ಲಿ. ನಾಳೆ ಯಾಕೆ, ಇವತ್ತೇ ಬಂದು ಮಾತಾಡ್ತೀನಿ ಆಯಿತಾ? ಸ್ಕೂಲಿಗೆ ಹೋಗ್ತಾ ನಿನಗೆ ಹೊಸ ಡ್ರೆಸ್ಸು ಅಂದರೆ ಹೊಸ ಯೂನಿಫಾರ್ಮ್ ನಿನಗೆ ಕೊಡಿಸ್ತೀನಿ ಆಯಿತಾ? ಅದೇನು ಚಾಕ್ಲೇಟ ಎಲ್ಲ ಕಡೆ ಸಿಗೋಕ್ಕೆ? ನಮ್ಮ ಸ್ಕೂಲಲ್ಲಿ ಮಾತ್ರ ಸಿಗತ್ತೆ. ಕಲರ್ ಡ್ರೆಸ್ ಹಾಕೊಂಬ ಹಾಗಾದ್ರೆ. ಮ್ಯಾಮ್ ಬೈತಾರೆ ಕಲರ್ ಡ್ರೆಸ್ ಹಾಕೊಂಬಂದ್ರೆ, ಯೂನಿಫಾರ್ಮ್ ಇರಬೇಕು. ನಾನೇ ಮಾತಾಡ್ತೀನಿ ಅಂತ ಹೇಳಿದ್ನಲ್ವಾ? ಈಗ ಬಾ, ಸ್ಕೂಲಿಗೆ ಹೊರಡ. ಬರಲ್ಲ ನಾನು. ಬಾ ಅಂದರೆ ಬರಬೇಕು. ಬಾ 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 ಬಾ. ಅದಕ್ಕೆ ಗೊತ್ತೋಯಲ್ವಾ? ನಡೀತೀನಿ.
ಇನ್ನೂ ಎಷ್ಟೊತ್ತು ಕಾಯೋದು ಡಿಯರ್? ಫೋನ್ ಯಾಕೆ ಸ್ವಿಚ್ ಆಫು? ಸ್ವಿಚ್ ಆಫ್ ಮಾಡಿದರೆ ಬಿಟ್ಬಿಡ್ತೀನ? ನೀನು ನನಗೆ ಗೊತ್ತಾಗದ ಹಾಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಲೇಟ್ ಆಗ್ತಾಯಿದೆ, ಬೇಗ ಬಾ. ಆಯಿತು, ಎಕ್ಸಾಮ್ ಮುಗಿಯೋವರೆಗೂ ನಾನು ನಿನ್ನ ಕಣಿಗೆ ಕಾಣಿಸ್ಕೊಳ್ಳಲ್ಲ, ಓಕೆನಾ? ನಾನು ಎಷ್ಟು ಹೇಳಿದ್ರು ಬರಲಿಲ್ಲ ಅಲ್ವಾ? ಈಗ ನಾನೇ ನೀನಿರೋ ಜಾಗಕ್ಕೆ ಬರ್ತೀನಿ. ನೀನು ಎಲ್ಲಿದೀಯ ಅಂತ ಗೊತ್ತಾಗಿದೆ. ನಾನೇ ಬರ್ತಾ ಇದ್ದೀನಿ. ಜಸ್ಟ್ 3.5 hours. ರಾಕಿ, ಯಾಕೆ ಪುಟ್ಟ ಹೀಗೆ ಸಪ್ಪು ಕೂತ್ಬಿಟ್ಟಿದ್ಯಾ? ಏನಾಯ್ತು? ಕೆಲಸ ಎಲ್ಲ ಆಯ್ತಾ? ಏನಾದರೂ ಸಹಾಯ ಮಾಡ್ಲಾ? ಬೇಡ ಅತ್ತೆ, ನಾನು ಈ ಮನೆಗೆ ಬಂದು ಇನ್ನು 2 ದಿನ ಆಗಿದೆ. ನಮ್ಮ ಅಮ್ಮನ ಮನೇಲಿ ನಾನು ರಾಜ್ಕುಮಾರಿ ಥರ ಇದ್ದೆ. ಒಂದು ಕಡ್ಡಿನ ಈಚೆಯಿಂದ ಆಚೆಗಿಡ್ತಿರ್ಲಿಲ್ಲ. ಆದರೆ ಈ ಮನೆಯಲ್ಲಿ ಯಾವ ಸುಖ ಹೊತ್ಕೊಳಕ್ ಬಂದಿದ್ದೀನಿ ಅನ್ನಿಸ್ತಾ ಇದೆ ನನಗೆ. ಅಯ್ಯೋ, ಈಗ ಅಂಥದ್ದೇನಾಯ್ತು ಪುಟ್ಟಿ? ಇನ್ನೇನಾಗ್ಬೇಕತ್ತೆ? ಈ ಮನೇಲಿ ಯಾರಿಗೆ ಏನು ಹೇಳಬೇಕು, ಏನು ಹೇಳಬಾರ್ದು, ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು. ನಂಗಂತೂ ಸಾಕಾಗಿ ಹೋಗಿದೆ ಅತ್ತೆ. ಇದು ಮನೆ ಅಂತಾನೆ ಅನ್ನಿಸ್ತಿಲ್ಲ ನನಗೆ. ಹೌದಮ್ಮ, ಸುಮ್ಮನೆ ಮನೆ ದೊಡ್ಡದಾಗಿದ್ರೆ ಏನು ಬಂತು ಭಾಗ್ಯ? ಮನೇಲಿರೋರ್ ಮನಸ್ಸು ನಿನ್ನ ಹಾಗೆ ಇರಬೇಕಲ್ವಾ? ಹೇಳ್ಕೊಳಕ್ ಮಾತ್ರ ದೊಡ್ಡ ಮನೆ, ದೊಡ್ಡ ಜನ, ಮಾಡೋದೆಲ್ಲ ಬರೀ ಸಣ್ಣ ಬುದ್ಧಿ. ನಿಜಾನೇ ಹೇಳ್ದಿ. ಇಲ್ದೇ ಇದ್ರೆ ನಿನ್ ಗಂಡನ ಗತಿ ಹೀಗಾಗ್ತಿತ್ತಾ? ಯಾರಿಗಾದ್ರೂ ಅದ್ರ ಬಗ್ಗೆ ಯೋಚನೆನಾದ್ರೂ ಇದೆಯಾ ಹೇಳು? ಯಾರಿಗೆ ಯೋಚನೆ ಇರ್ಲಿ ಬಿಡ್ಲಿ, ನೀನ್ ಮಾತ್ರ ನಿನ್ನ ಗಂಡ ಜೀತದಾಳಾಗಕ್ ಬಿಡಬಾರ್ದು. ಜೀತ ಅಂದ್ರೆ ನಿನಗೆ ತಾನೇ ಹೇಗೆ ಅರ್ಥ ಆಗ್ಬೇಕು? ಈಗ ಆರ್ತಿ ಪರಿಮಳಂಗೆ ಏನ್ ಮಾಡ್ತಿದ್ಲು ಹೇಳು? ಅಕ್ಕ ಮನೆ ಉಸ್ತುವಾರಿ ಎಲ್ಲ ನಿಮ್ದೇ ಅಂತ ಹೇಳ್ಬಿಟ್ಟು ಕೆಲಸದಾಳ್ ಥರ ನೋಡ್ಕೋತಿದ್ದಲ್ಲ, ಹಾಗೆ ಈ ಸೂರ್ಯನು ಎಲ್ಲ ಚಾಕ್ರಿ ಭಾಸ್ಕರನ್ ಕೈಲಿ ಮಾಡಿಸ್ತಾನೆ. ನಿನಗೆ ಗೊತ್ತು ತಾನೇ, ಈ ಕಂಪನಿ ಹೆಡ್ಡು ಸೂರ್ಯ, ಎಲ್ಲ ಉಸ್ತುವಾರಿನೂ ಅವನ ಕೈಲೇ ಇರೋದು. ಭಾಸ್ಕರ ಪಾಪ ವಯಸ್ಸಲ್ಲಿ ಚಿಕ್ಕೋನಲ್ವಾ, ಅದೇ ನೆಪ ಮಾಡ್ಕೊಂಡು ಸೂರ್ಯ 3 ಹೊತ್ತು ಅವನನ್ನು ಬೈತಾನೆ ಇರ್ತಾನೆ. ರಾಕಿ ಯಾವಾಗ್ಲೂ ಬೈತಾ ಇರಕ್ ಸೂರ್ಯ, ಬೈಸ್ಕೊಳಕ್ ಭಾಸ್ಕರ. AC ರೂಮಲ್ಲಿ ಕೂತ್ಕೊಂಡು ದರ್ಪ ಚಲಾಯಿಸೋದು ಸೂರ್ಯ. ಪಾಪ ಗೋಡೌನಲ್ಲಿ ಬೆವರಿರಿಸಿ ದುಡಿದ್ರು ಬೈಸ್ಕೋಬೇಕಾದೋ ನಮ್ಮ ಭಾಸ್ಕರ. ಇದು ಯಾವ ನ್ಯಾಯ ನೀನೇ ಹೇಳು? ಯಾಕವ್ರು ಹೀಗೆಲ್ಲ ಮಾಡ್ತಾರೆ? ಅಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ಯಲ್ಲ? ದುಡ್ಡುಗೋಸ್ಕರ. ಈಗ ಸೂರ್ಯಂಗೆ ದೊಡ್ಡ ಮಗಳು ಸಾಕ್ಷಿ, ಈಗ ಈ ಮಗು, ಜೊತೆಗೆ ಆ ಆರ್ತಿ ಮೊದಲನೇ ಗಂಡನ ಮಗ ಆದಿತ್ಯ. 3 ಜನ ಮಕ್ಕಳನ್ನ ಸಾಕಿ ಸಂಭಾಳಿಸ್ಬೇಕಲ್ಲಮ್ಮ. ಅದಕ್ಕೆ ಅತ್ತೆ, ನೀವೇನ್ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ಲಿಲ್ಲ. ನೋಡು ರಾಕಿ, ಈಗ ಎಲ್ಲ ಸಿಗ್ನೇಚರು ಸೂರ್ಯ ಒಬ್ಬನೇ ಮಾಡ್ತಾನೆ. ಯಾಕೆಂದ್ರೆ ಕಂಪನಿ ವ್ಯವಹಾರ ಎಲ್ಲ ಅವಂದೇ. ಭಾಸ್ಕರಂಗೂ ಕಂಪನಿಲಿ ಶೇರ್ ಕೊಡೋಕೆ ಹೇಳು. ಹಾ, ಆಗ ಅವನು ಸಿಗ್ನೇಚರ್ ಮಾಡಬೇಕಾಗತ್ತೆ. ನೀನೇ ಅರ್ಥ ಮಾಡ್ಕೊಮ್ಮ. ಈಗ ಲಕ್ಷ ಲಾಭ ಬಂದರೂ ಸೂರ್ಯ ಒಬ್ಬನೇ ಇಟ್ಕೋತಾನೆ. ನಿಮ್ಮ ಮುಖಕ್ಕೆ ಒಂದು 5-10 ಸಾವಿರ ಬಿಸಾಕ್ತಾನೆ. ನೀವು ಅದನ್ನೇ ಮಹಾಪ್ರಸಾದ ಅನ್ಕೊಂಡು ಹಿಗ್ತೀರ. ನಿಮಗೂ ಲಕ್ಷ ಹಣ ಬರೋದಕ್ಕೆ ಪ್ಲ್ಯಾನ್ ಮಾಡು. ಆಗ ನಿಮ್ಮದೇ ಕೆಲಸ, ನಿಮ್ಮದೇ ಕಂಪನಿ, ನಿಮ್ಮದೇ ಮನೆ, ತಿಮ್ರಂಗ ಅಂತ ಜೀವನ ಮಾಡ್ಬೋದು. ಆದರೆ ಇದನ್ನೆಲ್ಲ ನಾನು ಹೇಳ್ದೆ ಅಂತ ಯಾರ ಹತ್ರನೂ ಹೇಳ್ಬೇಡ ರಾಕಿ. ಆಮೇಲೆ ನೀನು ಸಿಕ್ಕಾಕೋಬೇಡ. ಭಾಸ್ಕರಂಗೆ ತನಗೇ ಅನ್ನಿಸ್ಬೇಕು
ನಮ್ಮ ಅಣ್ಣ ಮಾಡ್ತಿರೋದು ಸರಿಗಿಲ್ಲ, ಅವನ ಕಂಪನಿಯಿಂದ ದೂರ ಹೋಗಬೇಕು ಅಂತ. ಹಾಗೆ ಮಾಡೋ ಪ್ಲ್ಯಾನ್ ಮಾಡು. ಹಾಂ, ಏನು ಮಾಡೋದೀಗ? ಇವ್ರು ಬೇರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಹಾಂ, ಮನೆ ಫೋನ್ಗೆ ಮಾಡ್ತೀನಿ. ದೇವ್ರೆ, ಚಿಕ್ಕಮ್ಮನೇ ಎತ್ತಂಗೆ ಮಾಡಪ್ಪ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ದೇವ್ರೆ, ಅಮ್ಮ ಹೋಗಿರ್ಲಿ, ಆರ್ತಿ ಚಿಕ್ಕಮ್ಮನೇ ಫೋನ್ ಎತ್ತಂಗೆ ಮಾಡಪ್ಪ. ಹಲೋ, ಯಾರು? ಮಾತಾಡಲ್ಲ ಅಂದ್ಮೇಲೆ ಪದೇ ಪದೇ ಯಾಕ್ರಿ ಫೋನ್ ಮಾಡ್ತೀರಾ? ಸುಮ್ಮನೆ ತಲೆ ತಿನ್ನೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮನೆಗೆ ಫೋನ್ ಮಾಡಿದರೆ ಆರ್ತಿ ಚಿಕ್ಕಮ್ಮಂಗೆ ಮಾಡ್ತೀನಿ. ಸ್ವಿಚ್ ಆಫ್. ಅಕ್ಕ, ಅಕ್ಕ, ಅತ್ತೆ, ಅಕ್ಕ ನನ್ನ ಹತ್ರ ನೋಡಿದ್ರಾ? ಪರಿಮಳನ? ಹಾಂ. ಇಲ್ವಲ್ಲ ಆರ್ತಿ, ಯಾಕೆ? ನಾನು ಬಟ್ಟೆ ವಾಶಿಗೆ ಹಾಕಬೇಕಿತ್ತು, ಅದಕ್ಕೆ ಕೇಳಿದೆ. ಪರಿಮಳ ಬಟ್ಟೆ ಒಕ್ಕೊಡ್ತೀನಿ ಅಂತ ಹೇಳಿದ್ಲಾ? ಅಯ್ಯೋ ಇಲ್ಲ ಇಲ್ಲ, ಅಕ್ಕ ವಾಷಿಂಗ್ ಮಿಷಿನ್ ಬೆಳಗ್ಗೆ ಬಟ್ಟೆ ಹಾಕಿದ್ರು, ಮಧ್ಯಾಹ್ನ ನೀನು ವಾಶ್ ಮಾಡ್ಕೊ ಅಂತ ಹೇಳಿದರು, ಅದಕ್ಕೆ ಕೇಳೋಣ ಅಂತ ಬಂದೆ. ಅದ್ರಲ್ಲಿ ಕೇಳೋದೇನಿದೆಯಮ್ಮ, ನೀನು ಈ ಮನೆ ಸೊಸೆನೆ, ಯಾರ ಪರ್ಮಿಷನ್ನು ತಗೋಬೇಕಾಗಿಲ್ಲ. ಅವರೆಲ್ಲ ಬಟ್ಟೆ ಒಕ್ಕೊಂಡು ಆಗಿದೆ ಅನ್ಸುತ್ತೆ, ನೀನು ಮಷಿನ್ ಬಟ್ಟೆ ಹಾಕ್ಬೋದು. ಹೌದಾ, ಸರಿ, ಹಾಗಾದ್ರೆ ನಾನು ಬಟ್ಟೆ ತರ್ತೀನಿ. ಹ್ಞೂ. ಆರ್ತಿ, ಒಂದು ನಿಮಿಷ, ನೀನು ಇಷ್ಟು ಬೇಗ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಬಟ್ಟೆಗಳನ್ನ ವಾಶ್ ಮಾಡಕ್ಕೆ ಹಾಕಿದ್ದೆ, ಇನ್ನೇನು ಆಗೋಗತ್ತೆ, ಆಮೇಲೆ ನೀನು ಮಾಡ್ಕೋ. ಸರಿ. ಆರ್ತಿ, ಆಗ್ಲೇ ಆದಿತ್ಯ ತುಂಬಾ ಅಳ್ತಾ ಇದ್ದಾಗಿತ್ತು, ಯಾಕೆ, ಏನಾಯ್ತು? ಅದೇ ಅದು ಅವ್ನ ಸ್ಕೂಲ್ ಯೂನಿಫಾರ್ಮ್ ಒಗ್ದು ಹಾಕಿರಲಿಲ್ಲ, ತುಂಬ ಹಠ ಮಾಡ್ತಾ ಇದ್ದ ಸ್ಕೂಲಿಗೆ ಹೋಗಲ್ಲ ಅಂತ. ಆಮೇಲೆ ನಾನೇ ಸಮಾಧಾನ ಮಾಡಿ ಅವ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಆದರೂ ಅವ್ರು ಮಿಸ್ ಬೈದ್ಬಿಟ್ರು. ಬೈದ್ಬಿಟ್ರಾ? ಯಾಕಮ್ಮ? ನಾವು ಹೋಗ್ತಾನೆ ಇಲ್ಲಿಂದ ತುಂಬ ಲೇಟಾಗಿ ಹೋಗಿತ್ತು ಅತ್ತೆ, ಅದಕ್ಕೆ. ಅದು ಸರಿನೇ ಅನ್ನು, ಲೇಟಾಗಿ ಹೋದ್ರೆ ಬೈದೇ ಇರ್ತಾರಾ? ಇದೆಲ್ಲ ರಾಖಿ ಪರಿಮಳದಿಂದಾನೇ ಆಗಿದ್ದು. ಬೆಳಗ್ಗೆ ಅವ್ರ ಬಟ್ಟೆ ಒಕ್ಕೊಳ್ಳುವಾಗ ನಿನ್ನ ಬಟ್ಟೆಗಳನ್ನ ಜೊತೆಲಿ ಒಗ್ದಿದ್ರೆ ಇಷ್ಟೆಲ್ಲ ರಂಪ ಆಗ್ತಿತ್ತಾ ಹೇಳು? ಅಯ್ಯೋ, ನನಗೆ ಯಾಕಮ್ಮ ನಿಮ್ಗಳ ವಿಷಯ, ನಾನು ಏನೋ ಮಾತಾಡೋದು, ಆಮೇಲೆ ನಾನೇ ಬೈಸ್ಕೊಳ್ಳೋದು. ನನ್ನ ಬಟ್ಟೆ ಇನ್ನೇನಾಯ್ತು, ನೀನು ಹಾಕ್ಕೋಬೋದು ಈಗ. ಹಾಂ, ಅತ್ತೆ, ಸೋಪ್ ಪೌಡ್ರ್ ಇಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲೇ ಕಿಟಕಿಲಿದೆ ನೋಡು.
ಹೋಗ್ತೀನಿ